ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ನಾಡಿನ ಸಮಸ್ತ ಜನತೆಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಶುಭಾಶಯ ಕೋರುವರು ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ಪದಳ್ಳಿ ಪೂಜಾ ಸಿದ್ದಾಪುರವರು. ಗಾನಲಹರಿ ಹಾಗೂ ವಾಯ್ಸ್ ಆಫ್ ಜಗಳೂರು ರಾಜ್ಯ ಮಟ್ಟದ ಕರೋಕೆ ಕಾರ್ಯಕ್ರಮ ಯಶಸ್ವಿಯಾದ ಹಿನ್ನೆಲೆಯಿಂದ ಗಾನಲಹರಿ ಸಂಘಟನೆಯ ಅಧ್ಯಕ್ಷರಾದ ತುಪ್ಪದಳ್ಳಿ ಪೂಜಾ ಸಿದ್ದಾಪುರ ಅವರಿಗೆ ತುಪ್ಪದಹಳ್ಳಿ ಗ್ರಾಮದಲ್ಲಿ ಪೂಜಾ ಸಿದ್ದಾಪುರ ಅವರ ನಿವಾಸದಲ್ಲಿ ತುಪ್ಪದಹಳ್ಳಿ ಪೂಜಾ ಸಿದ್ದಾಪುರ ಅವರ ಅಭಿಮಾನ ಬಳಗದ ವತಿಯಿಂದ ಅದ್ದೂರಿಯಾಗಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಖ್ಯಾತ ಗಾಯಕರಾದ ಕುಚ್ಚಂಗಿಪುರದ ನಾಗೇಶ್, ಚಂಪಮ್ಮ, ವೆಂಕಟೇಶ್, ಇಂದ್ರಮ್ಮ, ಪ್ರಕಾಶ್, ನೇತ್ರಾವತಿ, ಮಾಧ್ಯಮ ಮಿತ್ರರಾದ ರಫೀಕ್ ಅಹಮದ್, ಮಡ್ರಳ್ಳಿ ಪ್ರದೀಪ್, ತುಪ್ಪದಹಳ್ಳಿ ಪೂಜಾ ಸಿದ್ದಾಪುರ ಅವರ ಕುಟುಂಬದ ಸರ್ವ ಸದಸ್ಯರುಗಳು, ಗ್ರಾಮಸ್ಥರು, ಸಮಸ್ತ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಗಾನಲಹರಿ ಸಂಘಟನೆಯ ಅಧ್ಯಕ್ಷರಾದ ತುಪ್ಪದಹಳ್ಳಿ ಪೂಜಾ ಸಿದ್ದಾಪುರ ಅವರು ಸನ್ಮಾನ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಬಹುಮುಖ್ಯವಾಗಿ ರಾಜಕೀಯ ಅಂತ ಬಂದಾಗ ನಾವು ಇದನ್ನು ಎಲ್ಲಿ ರಾಜಕೀಯ ನಾವು ತೋರ್ಪಡಿಸಿಲ್ಲ. ಈ ಕಾರ್ಯಕ್ರಮ ಇದಕ್ಕೆ ಏನು ಗಾಯನ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ರಾಜಕೀಯ ತೋರಿಸಬಾರ್ದು ಅಂದಾಗ ನಮ್ಮ ಎಮ್ ಎಲ್ ಎ ಈಗಿನ MLA ಆಗಿರ್ತಕ್ಕಂಥ ದೇವೇಂದ್ರಣ್ಣವರು ಓದ್ವಿ ಸರ್ ಕಾರ್ಯಕ್ರಮಕ್ಕೆ ಬರ್ಬೇಕಂತ. ಆಯ್ತಪ್ಪ, ನಿನಗೇನು ಕಾರ್ಯಕ್ರಮ ಬರ್ತೀನಿ, ನಿನಗೇನು ಬೇಕಂದ್ರೆ ನಮಗೆ ಅಂಥ ಉದಾರ ದಾನಿಗಳು ಅಣ್ಣ. ಅದನ್ನೆಲ್ಲ ನಾವು ಹೇಳೋಕ್ಕೆ ಬರೋದಿಲ್ಲ. ಕಾರ್ಯಕ್ರಮಕ್ಕೆ ಬರೋಣ ಅಂತ ಪಾಪ್ಲೆಟ್ಸ್ ಕೊಟ್ಟು ಹಂಗೆ ಬಂದಿಲ್ಲ. ಏನು ಬೇಕು ಕೇಳ, ಬರೀ ಬಾ ಅಂತ ಕರೀತಿಯಲ್ಲ. ನಾವು ನಿರೀಕ್ಷೆನೇ ಮಾಡಿರಲಿಲ್ಲ. ಕಾರ್ಯಕ್ರಮ ಬಂದರು, ನಮಗೆ ಬೆನ್ನು ತೊಟ್ಟಿ ಈ ಕಾರ್ಯಕ್ರಮ ಹಿಂಗೆ ಇರೋಂಗಿಲ್ಲ. ಅದ್ರಾಗ ನಾನೊಬ್ಬ ಸದಸ್ಯ ಅಂತ ಹೇಳ್ತಾರೆ MLA ಅಂದ್ರೆ ನಮಗೆ ಎಷ್ಟು ಖುಷಿ ಆಯ್ತಂದ್ರೆ, ಅವರು ಕೂಡ ಒಂದು ಸ್ಥಾನದ ಅಂದರೆ ಒಂದು MLA ಸ್ಥಾನದಾಗ ನಿಂತು ನಿಮ್ಮ ಜೊತೆ ನಾನು ಇರ್ತೀನಿ ಅಂದಾಗ ನಮಗೆ ಭಾಳ ಖುಷಿ ಆಯಿತು. ಆಯ್ತು ಸರ್ ಅಂತ ನಾವು ಒಪ್ಕೊಂಡಾಗ ನಾವು ನಿರೀಕ್ಷೆ ಮಾಡಿದ್ದು ಒಂದು 50,000 ಮಾಡಿದ್ದೀವಿ. ನಾವು ಒಂದು 5,000 ಕಾರ್ಯಕ್ರಮ ಕೊಡ್ತಾರಂತ. ನಮ್ಮ ಅಕ್ಕರು ಏನು ಹೇಳಿದರು, ನಮ್ಮ MLA ಆಪ್ತರು ಇದ್ದಾರೆ. ನಮ್ಮ ಅಕ್ಕರು ಏನು ಹೇಳಿದ್ರು ಗೊತ್ತಿಲ್ಲ, ಬಂದು ಕಲಡ್ರ ಮಾಡ್ರ ಅಂತ 1,00,000 ಕೊಡ್ತಾರಂದ್ರೆ ಅವ್ರಿಗೆ ನಾವು ಯಾವತ್ತೂ ಕೂಡ ನಮ್ಮ ಕಲಾ ತಂಡದಿಂದ ಯಾವತ್ತೂ ನಾವು ಚಿರಋಣಿಯಾಗಿರ್ತೀವಿ. ಆಮೇಲೆ ಪಕ್ಷಾತೀತವಾಗಿ ನಮ್ಮ ರಾಮಚಂದ್ರಣ್ಣವರು ಬಂದರು, ಅವರು ಕೂಡ ಹಾರೈಸಿದ್ರು. ರಾಜೇಶ್ ಅಣ್ಣವ್ರು ಬಂದರು, ಪಾಲಣ್ಣವ್ರು ಬಂದರು. ಹೀಗೆ ನಮ್ಮ ಮುಖ್ಯವಾಗಿ ನಮ್ಮ ಸ್ಟೇಟ್ ಆಫೀಸರ್, ಸ್ಟೇಟ್ ಕಮಿಷನರ್ ಅವರು ಓಬಣ್ಣ ಸರ್ ಅವ್ರಿಗೆ ಅಧ್ಯಕ್ಷತೆ ಕೊಟ್ಟಿವಿ. ಅವರು ಇಂಥ ಕಾರ್ಯಕ್ರಮಕ್ಕೆ ಅಪಾಯಿಂಟರ್ಸ್ ಆದರೂ ಕೂಡ ಎದರ್ಲಿಂದ ಬಂದು ಅಧ್ಯಕ್ಷತೆ ವಹಿಸಿ ಅವರು ಹೆಣ್ಮಕ್ಳು ಕರ್ಕೊಂಬಂದು, ಅವರು ಒಬ್ಬ ದೊಡ್ಡ ಕಲಾವಿದರು. ಅವರು ಕೂಡ ರೆಕಾರ್ಡ್ ಆಡಿ ನಮ್ಮನ್ನೆಲ್ಲ ನಗಿಸಿ ಕುಡಿಸಿದಂಥ ವ್ಯಕ್ತಿ. ಅಂಥವ್ರು ಕೂಡ ನಾವಿದ್ದಾಗ ನಮ್ಮ ಪಕ್ಷಾತೀತವಾಗಿ ಮಾಜಿ ಹಾಲಿ ಎಲ್ಲ ಜಿಲ್ಲಾ ಪಂಚಾಯತಿ ಮೆಂಬರು, ಆಮೇಲೆ ಎಲ್ಲ ಕಲಾ ತಂಡದವರು, ನಮ್ಮ ಭಕ್ತರು, ಅಭಿಮಾನಿಗಳು ನಮ್ಮ ತಂಡ ಇದ್ದಾಗ ನಾವು ಯಶಸ್ವಿ ಮಾಡಲಿಕ್ಕೆ ಇವತ್ತು ಈ ಕಾರ್ಯಕ್ರಮ ಅಲ್ಲ, ನನ್ನ ಸಹಾಯತನ ನಾನು ಯಾವ್ದು ಹಿಡಿದ್ರು ಯಶಸ್ವಿ ಆಗುತ್ತೆ ಅಂತಕ್ಕಂಥ ಸಂದೇಶ ಕೊಡ್ತಾ ನಾವು ಕೂಡ ನಮ್ಮ ಮನೆಗೆ ಬಂದಿದ್ದೀನಿ. ಅಲ್ಲಿ ಮಾಡಿದ್ದಲ್ದಲ್ಲೇ ನಾನು ಯಶಸ್ವಿ ಮಾಡ್ಲಿಕ್ಕೆ ನಾನು ಒಬ್ಬನೇ ಅಲ್ಲ, ನಾನು ಅಧ್ಯಕ್ಷ ಆಗಿರ್ಬೋದು. ಅದು ಅಷ್ಟೇ ಸಂಸ್ಥೆಗೆ ಯಾವತ್ತೂ ಕೂಡ ಇದನ್ನು ಪ್ರತಿ ವರ್ಷದಲ್ಲಿ 2-3 ಕಾರ್ಯಕ್ರಮ ಮಾಡಲಿಕ್ಕೆ ಆ ಶಕ್ತಿ ದುರ್ಗಮ್ಮ ಕೊಟ್ಟದಾಳೆ. ಜನ ಇದೆ ಮಾಡೋಣ. ನಮ್ಮ ತಂಡ ಹೀಗೆ ದಿಗಿರ್ಲಿ. ನಾವು ಹಣದ ಮೂಲ ಏನಾದರೂ ಕೂಡ ನಾನು ಕೊಡ್ತೀನಂತ ಅಲ್ಲ, ಕೊಡೋಂಥ ಜನ ಇದೆ.